ನಮಸ್ಕಾರ ಗುರು ಎಲ್ಲರಿಗೂ. ಇವತ್ತೊಂದು ಲೋಡ್ ಎಲ್ಲಿಗಪ್ಪ ಅಂದರೆ ಬೆಂಗಳೂರಿಗೆ. ನಮ್ಮ ಹುಡುಗ ಬಾಪ ಟಮಾಟೆ ಲೋಡ್ ಐತೆ ಬಾ ತುಂಬು ಲೋಡ್ ಮಾಡು ಅಂತ ಫೋನ್ ಹಾಕಿದ. ಅದರಿಂದ ಹೋಯ್ತಾ ಇದ್ದೀನಿ. ಮಳೆ ಬೇರೆ ನೋಡಿದ್ರೆ ಈ ಮಟ್ಟಿಗೆ ಹೋಯ್ತಾ ಕುಂತೈತೆ. ಅಂತೂ ಇಂಥವ್ರು ಬಂದೆ ಲೋಡಿಂಗ್ ಪಾಯಿಂಟ್ಗೆ. ಲೋಡಿಂಗ್ ಎಲ್ಲ ಮುಗೀತವ್ರು. ಲೋಡೆಲ್ಲ ಮಾಡಿ ನಿಲ್ಲಿಸ್ಬಿಟ್ಟು ಅಣ್ಣ ನಡೀರಿ ಹೋಗೋಣ, ಊಟ ಮಾಡ್ಕೋತೀನಿ ತಳಪ್ಪ ಹೋಗೋಣ ಅಂದರು. ಊಟಕ್ಕೆ ಹೋಗಿದ್ರು ಪಾರ್ಟಿ ವೆಯ್ಟ್. ಊಟ ಎಲ್ಲ ಮುಗಿಸ್ಕೊಬಂದ್ರು ಗುರು. ಅಲ್ಲಿಂದ ಹೊರಟಿದ್ದೆ ಬೆಂಗಳೂರು ಕಡೆಗೆ. ನಮ್ಮ ಶಿವಳ್ಳಿ ನಂದವ್ರು ಫೋನ್ ಹಾಕಿದ್ರು, ಬನ್ನಿ ಭಯ್ಯ ಸಿಗಬೇಕು ಅಂತ. ಸರಿ ಆಯಿತು ನಂದು ಬರ್ತಾಯಿದ್ದೀನಿ ತಾಳಿ ಅಂದ್ಬಿಟ್ಟು ನಮ್ಮ ನಂದುದ್ರೆ ಮೀಟ್ ಮಾಡಬೇಕು ಶಿವಳ್ಳಿಲಿ ನಿಲ್ಲಿಸ್ಬಿಟ್ಟು ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಈ ರೋಡ್ ನೋಡಿದ್ರೆ ಗುರು ಫುಲ್ಲು ಗುಂಡಿ ರೋಡು ಗುರು. ಈ ಮಂಡ್ಯ ರೋಡಲ್ಲಿ ಹೋಗ್ಬೇಕು ಅಂದರೆ ಗುರು ಬೇಜಾರಾಗೋಯ್ತದೆ. ಅಂತೂ ಇಂತೂ ಗುರು ಶಿವಳ್ಳಿಗೆ ಬಂದೆ ನಮ್ಮದು ಇವತ್ತು ನನ್ನ ಬರ್ಡೇ ಅಂದ್ಬಿಟ್ಟು ಕೇಕ್ ಬೇರೆ ತಂದಿದ್ರು. ಅಲ್ಲಿಂದ ಕೇಕ್ಗೆ ಕಟ್ ಮಾಡಿಕೊಂಡು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ತುಂಬ ಖುಷಿಯಾಯಿತು. ಹೆಂಗೋ ಏನು ಗೊತ್ತಾಗ್ರು, ಎಷ್ಟೇ ದುಡೀಲಿ ಏನೇ ಮಾಡಲಿ, ಬಟ್ ಒಂದು ಸ್ನೇಹ ಪ್ರೀತಿ ಅನ್ನೋದು ಇರುತ್ತಲ್ಲ, ಅದು ತುಂಬ ಮುಖ್ಯವಾದದ್ದು. ನೋಡಿ ಅಷ್ಟು ದೂರದಿಂದ ಕರೆಸ್ಬಿಟ್ಟು ಇಷ್ಟೊಂದು ಮರ್ಯಾದೆ ಕೊಟ್ಟು ತುಂಬ ಖುಷಿಯಾಯಿತು. ಅಲ್ಲಿಂದ ಬಂದೆ ಗುರು ಶಿವಳ್ಳಿ ರೋಡು ಒಂಚೂರು. ಶಿವಳ್ಳಿಯಿಂದ ಹೊರಟಿದೆ ಗುರು. ಬಂದೆ ಗುರು. ಅಲ್ಲಿ ಮುಂದೆಗಡೆ ಬಂದೆ ಪೊಲೀಸ್ ಮೈಸೂರು ಎಕ್ಸ್ಪ್ರೆಸ್ ಹೋದ ಗುರು. 3,500 ಕೇಸ್ ತೋರಿಸಿದ್ರು ಗುರು. ಕೊನೆಗೆ ರಿಕ್ವೆಸ್ಟ್ ಮಾಡಿಸ್ಕೊಂಡು 3,500 ಕೇಸಲ್ಲಿ 500 ರೂಪಾಯಿ ಕೇಸ್ ಕಟ್ಬಿಟ್ಟು ಗುರು ಅಲ್ಲಿಂದ ಹೊರಟೆ ಗುರು. ಅಲ್ಲಿಂದ ಹೊರಟ್ಬಿಟ್ಟು ಗುರು ಬಂದಿದೆ ಸೆಕೆಂಡು. ನೆಕ್ಸ್ಟ್ ಬಂದಿದೆ ಗುರು ಮಂಡ್ಯ ಟೀ ಅಂಗಡಿ ನಮ್ಮ ಅಡ್ಡಕ್ಕೆ ಗುರು. ಇಲ್ಲಿ ನೋಡಿ ಗುರು ನಮ್ಮ ಸ್ನೇಹಿತರು ಎಲ್ಲ ಇಲ್ಲೇ ಬಂದೆ ಗುರು ಜೊತೆಗೆ ಕೂಡಿ. ಇಲ್ಲಿಂದ ಒಟ್ಟಿಗೆ ಗುರು ಟೀಗಿ ಕುಡ್ಕೊಂಡು ದಂಗಿ ಮಾಡ್ಕೊಂಡು ಯಾವತ್ತು ಬಂದರೂ ಇಲ್ಲಿಂದ ಸೇರ್ಕೊಂಡೆ ಗುರು ಬಿಡೋದು. ಅಲ್ಲಿಂದ ಬಂದಿದೆ ಗುರು ಮದ್ದೂರು ಫ್ಲೈಓವರ್ ಎಲ್ಲ ಪಾಸ್ ಮಾಡಿಕೊಂಡು ಹಂಗೆ ಮುಂದೆ ಬಂದೆ ಗುರು. ನಮ್ಮ ಹುಡುಗ ನೋಡು ಗುರು 250 ಬಾಕ್ಸ್ ತುಂಬಾನೆ ಗುರು 2.0ಗೆ. ಅಪ್ಪ ಏನು ಐಕ್ಳು ನಮ್ಮ ಮಂಡ್ಯ ಐಕ್ಳು ಅಂದರೆ ದೊಡ್ಡ ಹುಚ್ಚು ನನ್ನ ಮಕ್ಕಳು ಗುರು. ತುಂಬೋದ್ರಲ್ಲಿ ಟನ್ನೇಜ್ ಹಾಕೋದ್ರಲ್ಲಿ ಕಮ್ಮಿ ಅಂದರೆ 5.5 ಟನ್ ಬರ್ತದೆ ಗುರು. ಅಲ್ಲಿಂದ ಮುಂದೆ ಹೆಂಗೋ ಬಂದ ಗುರು. ಹೈವೇಲೆ ನಮ್ಮ ಹುಡುಗನ ಗಾಡಿ ಒಂದು ಪಂಚರ್ ಆಗಿಬಿಟ್ಟಿತ್ತು ನೋಡುಗುರು. ಇದು ಒಗ್ಗಟ್ಟು ಅಂದರೆ ಒಂದು ಗಾಡಿ ಪಂಚರ್ ಆಗಿರೋದಕ್ಕೆ ಎಷ್ಟು ಗಾಡಿ ನಿಲ್ಸವ್ರೆ ನೋಡುಗುರು. ಆದರೂ ಡ್ರೈವರ್ಗೆ ಹಿಂಗೆ ಹೆಲ್ಪ್ ಮಾಡಿದ್ರೇ ಗುರು ಇವತ್ತು ಏನಿದ್ರು ಮರ್ಯಾದೆ. ಕೆಲವು ಜನ ಇರ್ತಾರೆ ನೋಡಿದ್ರು ನೋಡ್ದಂಗೆ ಹೊಂಟೋಗ್ತಾರೆ. ಬಟ್ ನಮ್ಮ ಹುಡುಗರು ಮಂಡ್ಯ ಹುಡುಗರು ಹಂಗಲ್ಲ ನೋಡ್ರಿ, ಎಷ್ಟು ಶಿಸ್ತಾಗಿ ಗಾಡಿ ನಿಲ್ಸವ್ರೆ ಅಂತ. ಬಿಡಪ್ಪ ಅಲ್ಲಿಂದ ಹೊರಡೋಣ ಅಂದ್ಬಿಟ್ಟು ಅಲ್ಲಿಂದ ಬಂದವರು ಇನ್ನೊಂದು ಗಾಡಿ ಪಂಚರು. ಏನು ಮಾಡೋದು ಏನು ಅಂತ ಗೊತ್ತಿಲ್ಲ ಪಾಪ. ನಮ್ಮ ಹಣೆ ಬರ ಡ್ರೈವರ್ಗವ್ರ ಹಣೆ ಬರ ಏನು ಹೇಳ್ತೀರಾ ಹೇಳಿ ಪಾಪ. ಈ ಹುಡುಗನ ನೋಡಿದೆ ಟೈರ್ ಹೊಡೆದಂಗೆ ನಿಂತಿತ್ತು ಬಡದ ಸ್ಟೈಟು. ಲಾಸ್ಟ್ಗೆ ಇವನಿಗೆ ಜಾಕಿಗೆಲ್ಲ ಎತ್ಬಿಟ್ಟು ಹೆಲ್ಪ್ ಮಾಡಿಕೊಟ್ಬಿಟ್ಟು ಗಾಡಿಗಳು ನೋಡಿದ್ರೆ ಎದೆ ಮೇಲೆ ಗೊತ್ತಾಯಿತು. ಅಲ್ಲಿಂದ ಹೊರಟಿದ್ದೆ ಬಂದಿದ್ದೆ ಗುರು. ನೆಕ್ಸ್ಟು ಕೆಂಗೇರಿ ಬಸ್ ಸ್ಟಾಪ್ ಹತ್ರಕ್ಕೆ ಬಂದು ಗುರು ನೆಮ್ಮದಿಯಾಗಿ ಒಂದು ರಸಮು ರೈಸ್ ಎಲ್ಲ ತೊಗೊಂಡು ಗುರು ತಿನ್ಕೊಂಡು ಅಲ್ಲಿಂದ ಹೊರಟೆ ಗುರು. ನಮ್ಮ ಐದ ಬಂದು ಗಾಡಿ ಓಡಿಸ್ತಿದ್ದ, ನಾನು ಅವ್ನ ಗಾಡಿ ಓಡಿಸ್ತಿದ್ದೆ 2.0ನ. ಹಂಗೆ ಒಂದು ವೀಡಿಯೋ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಅಲ್ಲಿಂದ ಹೊರಟೆ ಗುರು. ಮಾರ್ಕೆಟ್ ಕರಿಕೆ ಹೋಗೋಣ ಅಂತ ಬರ್ತೀನಿ ಗುರು. ಫುಲ್ಲು ಜಾಮು ಗುರು. ಮೆತ್ತಗೆ ಆರಾಮಾಗಿ ಬಂದು ಏನೇನು ಮಾಡೋಕ್ಕಾಗಲ್ಲ, ಒಂದು ವೀಡಿಯೋ ಮಾಡ್ಕೊ ಹೋಗೋಣ ಅಂದ್ಬಿಟ್ಟು ನೋಡಿ ನಮ್ಮ ಡಾರ್ಲಿಂಗ್ ಹೆಂಗೆ ಕಾಣ್ತಾಳೆ. ಕೊನೆದಾಗ ಬಂದಿದೆ ಗುರು ಅನ್ಲೋಡಿಂಗ್ ಪಾಯಿಂಟ್ಗೆ. ಅನ್ಲೋಡಿಂಗ್ ಎಲ್ಲ ಐತೆ. ಮುಂದಿನ ಬ್ಲಾಗಲ್ಲಿ ಸಿಗೋಣ ಗುರು. ಓಕೆ ಬಾಯ್, ಗುಡ್ ನೈಟ್.